ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಬೆಂಡೆಕಾಯಿ ಉಪಯೋಗಿಸ್ಕೊಂಡು ಒಂದು ಸಿಂಪಲ್ ಆಗಿರುವಂಥ ಚಟ್ನಿ ಮಾಡ್ತಾ ಇದ್ದೀನಿ. ಫಟಾಫಟ್ ಅಂತ 15 ನಿಮಿಷದಲ್ಲಿ ಈ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಎಷ್ಟೊಂದು ವೆರೈಟಿ ಬೆಂಡೆಕಾಯಿ ಗೊಜ್ಜುಗಳು, ಗ್ರೇವಿಗಳು, ಜೊತೆಗೆ ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಪಚಡಿ ಇವೆಲ್ಲ ತೋರಿಸಿದ್ದೀನಿ. ಇವತ್ತು ಮಾಡ್ತಾ ಇರೋವಂಥ ಈ ಚಟ್ನಿ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ 1/4 kg ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸು ಆ ಕಡೆ ಈ ಕಡೆ ತೊಟ್ಟೆಲ್ಲ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಇಂಚು ಅಥವಾ 1 ಇಂಚು ಉದ್ದಕ್ಕೆ ಕಟ್ ಮಾಡ್ಕೋಬೇಕು, ಗಾಲಿ ಆಕಾರದಲ್ಲಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಹೈ ಫ್ಲೇಮಲ್ಲಿ 1-2 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಲೋಳೆ ಅಂಶ ಹೋಗೋವರೆಗೂ, ಒಂಚೂರು ಬೆಂಡೆಕಾಯಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಬೆಂಡೆಕಾಯಲ್ಲಿರೋವಂಥ ಲೋಳೆ ಅಂಶ ಸ್ವಲ್ಪ ಕಮ್ಮಿ ಆಗಿದೆ, ಒಂದು ಮುಕ್ಕಾಲು ಭಾಗದಷ್ಟು ಕಮ್ಮಿ ಆಗಿದೆ. ಬೆಂಡೆಕಾಯಿನೂ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ, ಚಿಲ್ಲೇನಾಗಿಲ್ಲ. ಈ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ, ಆವಾಗ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಜೊತೆಯಲ್ಲಿ 1 ಗರಿಯಷ್ಟು ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ನಿಮ್ಗೆ ಅನಿಸ್ಬೋದು ಭೂಮಿಕಾ ಅವರು ಬ್ಲೈಂಡು, ಅದು ಹೇಗೆ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊಳ್ತಾರೆ, ಅದು ಹೇಗೆ ಉಪಯೋಗಿಸ್ತಾರೆ ಅಂತ. ಬೆಂಡೆಕಾಯಿಗೆ ಮಾತ್ರ ನಾನು ಬೇರೆಯವ್ರ ಹೆಲ್ಪ್ ತೊಗೊಳ್ತೀನಿ. ಒಂದು ಕಟ್ ಮಾಡಿ ಬೇರೆಯವ್ರಿಗೆ ತೋರಿಸ್ತೀನಿ, ಅಥವಾ ಇಲ್ಲ ಅಂದರೆ ಬೇರೆಯವ್ರ ಹತ್ರ ಬೆಂಡೆಕಾಯಿನ ಕಟ್ ಮಾಡಿಸ್ಕೊಳ್ತೀನಿ. ಎಲ್ಲ ನಾನೇ ಮಾಡ್ತೀನಿ ಅಂತ ಅನ್ನೋದಕ್ಕಾಗೋದಿಲ್ಲ. ಇಂಥ ಕೆಲವೊಂದು ತರಕಾರಿಗಳಿಗೆ ಬೇರೆಯವ್ರ ಸಹಾಯ ಬೇಕಾಗುತ್ತೆ. ಬೆಂಡೆಕಾಯಲ್ಲಂತೂ ತುಂಬಾ ಪೌಷ್ಟಿಕಾಂಶ ಇದೆ. ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲು, ಕಾನ್ಸ್ಟಿಪೇಷನ್ನು, ಕಣ್ಣಿಗೆ ಇದೆಲ್ಲದಕ್ಕೂ ತುಂಬ ಒಳ್ಳೆಯದಾಗಿರೋದ್ರಿಂದ ಪ್ರತಿನಿತ್ಯ ಸೇವಿಸಿದ್ರೂ ಒಳ್ಳೆಯದು. ಇಲ್ಲ ಅಂತ ಅಂದರೆ ವಾರದಲ್ಲಿ ಒಂದು 3-4 ದಿನ ಅಂತೂ ಬೆಂಡೆಕಾಯಿ ರೆಸಿಪೀಸ್ಗಳನ್ನ ಮಾಡಿಕೊಂಡು ತಿನ್ನಿ. ನನಗೆ ಎಷ್ಟೊಂದು ವೆರೈಟಿ ಬೆಂಡೆಕಾಯಲ್ಲಿ ರೆಸಿಪೀಸ್ಗಳನ್ನ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯ್ದು ಹಸಿ ಘಮ ಎಲ್ಲ ಹೋಗಿದೆ, ಜೀರಿಗೆದು ಒಳ್ಳೆ ಘಮ ಬರ್ತಾ ಇದೆ, ಬೆಂಡೆಕಾಯಿ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ಳೋಣ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ 5-6 ಒಂಚೂರು ಜಜ್ಜಿಬಿಟ್ಟು ಹಾಕೊಂಡ್ರೆ ಬೇಗ ಕ್ರಶ್ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್. ಇವಾಗ ಇದನ್ನು ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಂಡು. ಒಂದು ಚೂರು ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಲೋಳೆ ಅಂಶ ಬಂದ್ಬಿಡುತ್ತೆ. ಮಿಕ್ಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ತರತರಿಯಾಗಿ ರುಬ್ಕೋಬೇಕು. ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡಿದ್ದೀರಿ ತರತರಿಯಾಗಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಉಪ್ಪು ಖಾರ ಎಲ್ಲ ನಿಮಗೆ ಬೇಕು ಅಂತ ಅನಿಸಿದ್ರೆ ಒಂಚೂರು ಹುಣಸೆ ಹಣ್ಣಿಂದು ರಸ ಬೇಕಾದರೂ ಹಾಕೊಂಡು ರುಬ್ಕೋಬೋದು, ಇಲ್ಲ ಅಂದರೆ ನಿಂಬೆ ಹಣ್ಣಿನ ರಸ ಬೇಕಾದರೂ ಹಾಕೋಬೋದು. ಆದರೆ ನನ್ನ ಪ್ರಕಾರ ಹುಳಿ ಏನು ಬೇಕಾಗಲ್ಲ ಈ ಚಟ್ನಿಗೆ, ಹಾಗೆ ತುಂಬ ಚೆನ್ನಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಬೆಂಡೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ. ಇದಂತೂ ಚಪಾತಿಗೆ ಸೂಪರ್ ಕಾಂಬಿನೇಷನ್ನು. ಒಂದ್ಸಲ ಮಾಡಿಕೊಂಡು ತಿಂದು ನೋಡಿ, ಅವಾಗ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.